ಯಾದಗಿರಿಯಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈಚಲುವನ್ನ ಬಾಡ್ತಾ ಇದೆ. ನಿರ್ವಹಣೆ ಇಲ್ಲದೆ ಯಾದಗಿರಿಯಲ್ಲಿ ಮರಗಳು ಒಣಗ್ತಾ ಇವೆ. ಇನ್ನ 300 ಮರಗಳೇ ಹಲವು ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಅರಣ್ಯ ಇಲಾಖೆ ಬೇಜವಾಬ್ದಾರಿಗೆ ಈಚಲುವನಕ್ಕೆ ಸಂಕಷ್ಟ ಎದುರಾಗಿದೆ. ಈಚಲುವನಕ್ಕೆ ಮರುಜೀವ ನೀಡುವಂತೆ ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಲ್ಲಮಳ್ಳ ಸೇತುವೆ ಅಪಾಯಕ್ಕೆ ಆಹ್ವಾನವನ್ನು ನೀಡುತ್ತಾ ಇದೆ. ಕಲ್ಲುಹಳ್ಳ ಸೇತುವೆ ತಡೆಗೋಡೆ ಕುಸಿದು 2 ವರ್ಷ ಕಳೆದರೂ ಇನ್ನೂ ಕೂಡ ತಡೆಗೋಡೆ ನಿರ್ಮಾಣವಾಗ್ತಾ ಇಲ್ಲ. ಬೈಂದೂರು ಟು ರಾಣಿಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಈ ಸೇತುವೆ ಇದ್ದು ನಿತ್ಯ ನೂರಾರು ವಾಹನಗಳು ಓಡಾಡುತ್ತವೆ. ಹೀಗಾಗಿ ಅನಾಹುತವಾಗುವ ಮೊದಲೇ ತಡೆಗೋಡೆಯನ್ನು ನಿರ್ಮಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಕಾಗವಾಡದ ಮಲಬಾದ ರಸ್ತೆ ಕಾಮಗಾರಿ ಅನುದಾನವಿಲ್ಲದೆ ಸ್ಥಗಿತಗೊಂಡಿದೆ. ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಗ್ರಾಮಸ್ಥರು ವಿನೂತನ ಹೋರಾಟವನ್ನ ನಡೆಸಿದರು. ರಸ್ತೆಯಲ್ಲೇ ಶಾಸಕ, ಸಚಿವ, ಡಿಸಿಎಂ, ಎಂಪಿ ಫೋಟೋವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸಿದರು. 1 ಕೋಟಿ ವೆಚ್ಚದಲ್ಲಿ 8 ತಿಂಗಳ ಹಿಂದೆ ಕಾಮಗಾರಿ ಆರಂಭಗೊಂಡಿದ್ದು ಇದೀಗ ಅನುದಾನ ಕೊರತೆಯ ನೆಪದಲ್ಲಿ ಅರ್ಧಕ್ಕೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಕೂಡಲೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಜನಪ್ರತಿನಿಧಿಗಳಿಗೆ ಸ್ಥಳೀಯರು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ನಾ ಗಾಡಿ ಮೇಲಿಂದ ಬಿದ್ದನ್ರಿ. ನಮ್ ಮುತ್ಯಾಗ ಗಾಡಿ ಹೊಡ್ಲಾಕ್ ಬರಂಗಿಲ್ರಿ. ಮತ್ತ ಒಟ್ಟ ಇಲ್ಲೇ ಬಿದ್ದು ಬಿಟ್ಟಿನ್ರಿ. ಸ್ವಾಂಟಕ ಮೇಯ್ಯದಾಗ ಪೇಟ್ ಹೈತ್ರಿ. ತಾಸ್ ತನಕ ನನ್ ಜೀವನ ತಿರುಗಿಲ್ರಿ. ಇದು ಒದಾಡದಿಂದ ಮಲಬಾದ್ ತನಕ ರೀ 2 ಮೀಟರ್ ಆತೈತ್ರಿ. 2 ಕಿಲೋಮೀಟರ್. ಈಗ ರೋಡ್ ಬೇಕಾಗೈತ್ರಿ. ನಮಗ್ ಡಾಂಬ್ರಿ ಬೇಕಾಗೈತ್ರಿ. ಈಗ ಮುದುಕರಿಗೆ ಹೋಗ್ಲಾಕ ಏನ್ ಮಾಡುದ್ರಿ? ಸಾಲಿ ಹುಡುಗರ ಗಾಡಿಗಳು ಆಯ್ತಾವ್ ರಾತ್ರಿ ಬಾರಾಕ ಒಂದಕ ಹೆಂಗ್ ಮಾಡುದ್ರಿ? ಹಳದಾಗ ಬಿದ್ರು ಮಾಡ್ರಂದ್ರ ಮಾನಿ ಬಿದ್ದಾರಿ ಒಬ್ರು ಹಳದಾಗ. ನಾವು ಸ್ವಂಟ ಮುರ್ಕೊಂಡು ಸಾಯ್ದು ಉಳ್ದಿದ್ದೀವ್ರಿ ಇಬ್ರು ಮುತ್ಯಾಯಿ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ 2 ಬೈಕ್ಗಳ ನಡುವೆ ನಡೆದಂತಹ ಅಪಘಾತದ ದೃಶ್ಯ ಭಯಾನಕವಾಗಿದೆ. 2 ದಿನದ ಹಿಂದಿನ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ 67 ವರ್ಷದ ನರಸಿಂಹಪ್ಪ ಮೃತಪಟ್ಟಿದ್ದಾರೆ. ಮತ್ತೋರ್ವ ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯಗಳಾಗಿವೆ. ದೊಡ್ಡಬಳ್ಳಾಪುರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಖರೀದಿಸಿದ ಆಂಬ್ಯುಲೆನ್ಸ್ಗಳು ನಿಂತಲ್ಲೇ ನಿಂತು ತುಕ್ಕು ಹಿಡಿತಾ ಇವೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ 35 ಆಂಬ್ಯುಲೆನ್ಸ್ಗಳನ್ನು ಖರೀದಿ ಮಾಡಲಾಗಿದ್ದು ಕಟ್ಟಡ ಕಾರ್ಮಿಕರ ಬಳಿ ತೆರಳಿ ಆರೋಗ್ಯ ಸೇವೆ ನೀಡುವ ಸಂಚಾರಿ ಆಂಬ್ಯುಲೆನ್ಸ್ ಇವಾಗಿದ್ದು 10 ತಿಂಗಳಿಂದ ನಿಂತಲ್ಲೇ ನಿಂತು ಹಾಳಾಗ್ತಾ ಇವೆ. ಜನರಿಗೆ ಸರಿಯಾಗಿ ಔಷಧಿಗಳು ಸಿಗದೆ ಕೆಲವೆಡೆ ಪರದಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಔಷಧಿಗಳು ತಿಪ್ಪೆಗುಂಡಿ ಸೇರಿವೆ. 2027ರವರೆಗೂ ಕೂಡ ಅವಧಿ ಇದ್ರೂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ತಿಪ್ಪೆಗುಂಡಿ ಸೇರಿವೆ ಔಷಧಿಗಳು. ರಾಯಚೂರಿನ ಸ್ಮಶಾನದ ಬಳಿಯ ತಿಪ್ಪಿಯಲ್ಲಿ ಔಷಧಿಗಳು ಪತ್ತೆಯಾಗಿದ್ದು ಸಮಗ್ರ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಾಳಿದಾಸ್ ನಗರ ಇದು ಸ್ಮಶಾನ ಹೋಗೋ ದಾರಿ, ಜಲಾಲ್ ನಗರ್ ಹಾಗೂ ಎಲ್ಬಸ್ ನಗರ್ ಹೋಗೋ ದಾರಿ ಇದು. ಚಂದ್ರಬಂಡ ರೋಡ್ ಇದು. ಮುನ್ನೂರು ಕಾಪು ಸ್ಮಶಾನ ಇಲ್ಲಿ ಪಕ್ಕದಲ್ಲಿ ಇದೆ. ಇಲ್ಲಿ ಒಕ್ಕಟ್ಟಂತ ಔಷಧಿಗಳನ್ನು ನೀವು ಕಣ್ಣಾರೆ ನೋಡಬಹುದು. ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಹುಡುಗರು ನೋ ಪಾರ್ಕಿಂಗ್ ಸ್ಥಳಗಳಲ್ಲಿ ನಿಲ್ಲಿಸಿದ ಸರ್ಕಾರಿ ವಾಹನಕ್ಕೂ ಟ್ರಾಫಿಕ್ ಪೊಲೀಸರು ದಂಡವನ್ನ ಹಾಕಿದ್ದಾರೆ. ರೇಸ್ಕೋರ್ಸ್ ರಸ್ತೆಯಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ ಗಾಡಿಗೆ ಫೈನ್ ಹಾಕಿದ್ದು ಎಲ್ಲಂದರಲ್ಲಿ ಗಾಡಿ ನಿಲ್ಲಿಸ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದ್ದು ಹೀಗಾಗಿ ನೋ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಲಿಸುವವರ ವಿರುದ್ಧ ಕಾರ್ಯಾಚರಣೆ ಚುರುಕಾಗಿದೆ. ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಯತ್ನಿಸಿದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿಯ ಹೆಲ್ಪ್ ಲೈನ್ ಎಮರ್ಜೆನ್ಸಿ ರೆಸ್ಕ್ಯೂ ಫೌಂಡೇಶನ್ ಕಾರ್ಯಕರ್ತರು 41 ವರ್ಷದ ಬಾಬು ಪಾಂಡು ಸಾಂಬರೇಕರ್ ಎಂಬಾತನನ್ನ ರಕ್ಷಣೆ ಮಾಡಿದರು. ಇನ್ನು ಬಾಬು ಪಾಂಡು ಸಾಂಬರೇಕರ್ ತಾಯಿ ಅಗಲಿಕೆಗೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದರಂತೆ. वडा तुम्ही त्या यांचा वाला वडा हा खाया नाही. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಮಾಡಿಸಿಕೊಳ್ಳುವುದಕ್ಕೆ ಆಸ್ಪತ್ರೆಗೆ ಹೋದ ಮಹಿಳೆ ಮೃತಪಟ್ಟಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಅನುಷಾ ಪ್ರತಿ ತಿಂಗಳು ಇಂಜೆಕ್ಷನ್ ತೆಗೆದುಕೊಳ್ಳುತ್ತಾ ಇದ್ರು. ಇವತ್ತು ಇಂಜೆಕ್ಷನ್ ಮಾಡಿಸಿಕೊಂಡ ಕೆಲವೇ ಕ್ಷಣದಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ. ಅನುಷಾ ಸಾವಿನಿಂದ ಆಕ್ರೋಶಗೊಂಡ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅವ್ರದ್ದೇನೋ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವಳಿಗೆ. ಆ ಇಂಜೆಕ್ಷನ್ಗೆ ಅಂತ ಹೇಳಿ ಬೆಳಗ್ಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವ್ರ ತಮ್ಮ ಕರ್ಕೊಂಡ್ಬಂದ್ರು ಸರ್. ನಾವ್ಯಾರು ಇರ್ಲಿಲ್ಲ. ಬಂದಾಗ ಇಂಜೆಕ್ಷನ್ ಮಾಡಬೇಕು ಅಂದಾಗ ಅವ್ರ ತಮ್ಮನಿಗೇನೋ ಸ್ವಲ್ಪ ಹೊರಗೆ ಹೋಗಿ ನಾವು ಇಂಜೆಕ್ಷನ್ ಕೊಡ್ತೀವಿ ಅಂದ್ರಂತೆ. ಆಯ್ತು ಅಂತಂದೇಳಿ ಅವ್ರ ತಮ್ಮ ಹೊರಗಡೆ ಬಂದಾರೆ. ಆಯಮ್ಮಂಗೆ ನರತಿ ಕೊಟ್ಟಿದ್ದಾರೆ ಇಂಜೆಕ್ಷನ್. ಕೊಟ್ಟ ತಕ್ಷಣ ಆಯಮ್ಮ ನಾಲ್ಗೆ ಕಡ್ಕೊಂತ ಅಲ್ಲಿ ಬಿದ್ದಿದ್ದಾರೆ. ಬಿದ್ರು ಅಂದ ತಕ್ಷಣ ಅವ್ರ ತಮ್ಮ ಒಳಗೆ ಹೋಗಿ ನೋಡಿದ್ದಾರೆ. ಅಷ್ಟೊತ್ತಿಗೆ ನೋಡಿ ಹೋಗಿದೆ ಅಂತ ಹೇಳಿದ್ದಾರೆ. ಅವ್ರ ತಮ್ಮ ಊರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಹಿಂಗ್ ನಾಲ್ಗೆ ಕಡ್ಕೊಂಡು
ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಮಲಪ್ರಭಾ ನದಿಗೆ ವಿಷಕಾರಿ ಚರಂಡಿ ನೀರು ಹರಿತಾ ಇದೆ. ಮಲಪ್ರಭಾ ನದಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ವಿಷಜಲವಾಗ್ತಾ ಇದ್ದು ಚರಂಡಿ ಮಿಶ್ರಿತ ನೀರಿನಿಂದ ಮಲಪ್ರಭೆ ದುರ್ವಾಸನೆ ಬರ್ತಾ ಇದೆ. ವಿಷಕಾರಿ ನೀರು ಸೇವನೆಯಿಂದ ಜನರು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಈ ಮುನವಳ್ಳಿಯಲ್ಲಿ ಈಗ ಎಲ್ಲ ಊರಿನ ತ್ಯಾಜ್ಯ ನೀರಾಗಿರಬಹುದು, ತ್ಯಾಜ್ಯ ವಸ್ತುಗಳಾಗಿರಬಹುದು, ಈ ಹೊಳೆಗೆ ಈ ಮಲಪ್ರಭಾ ನದಿಗೆ ಕೂಡುವುದರಿಂದ ನದಿ ಸಂಪೂರ್ಣವಾಗಿ ಮಲಿನ ಆಗ್ತಾ ಇದೆ. ನಾವು ಈಗ 4 ಜಿಲ್ಲೆ ಮತ್ತು 14 ತಾಲೂಕುಗಳಿಗೆ ಕುಡಿಯೋಕೆ ಈ ನೀರನ್ನು ಬಳಸ್ತಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕೋಡಿ ಬಸವೇಶ್ವರ ದೇವರ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಶಿಕಾರಿಪುರ ತಾಲೂಕಿನ ಮುಳುಕೊಪ್ಪ ಗ್ರಾಮದಲ್ಲಿರುವಂತಹ ಕೋಡಿ ಬಸವೇಶ್ವರ ದೇವರ ದೊಡ್ಡ ರಥೋತ್ಸವವು ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ನಡೆದಿದೆ. ನೂತನವಾಗಿ ನಿರ್ಮಿಸಿರುವಂತಹ ದೇವಸ್ಥಾನವನ್ನು ಅದ್ದೂರಿಯಾಗಿ ಅಲಂಕರಿಸಿ ದೇವರನ್ನ ಪ್ರತಿಷ್ಠಾಪಿಸಲಾಗಿತ್ತು. ರಥೋತ್ಸವದಲ್ಲಿ ಹಾವೇರಿ, ದಾವಣಗೆರೆ ಜಿಲ್ಲೆಯ ಭಕ್ತರು ಸಹ ಭಾಗಿಯಾಗಿದ್ದರು. ಇನ್ನು ತಮ್ಮ ಭಕ್ತಿಯನ್ನ ಸಮರ್ಪಿಸಿ ದೇವರ ಆಶೀರ್ವಾದವನ್ನ ಪಡೆದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥವನ್ನ ಎಳೆದು ಪುನೀತರಾದರು. ಕನ್ನಡ ಪರ ಸಂಘಟನೆಗಳು ಸರ್ಕಾರಕ್ಕೆ ಹೊಸ ಬೇಡಿಕೆಯನ್ನು ಇಟ್ಟಿವೆ. ಕನ್ನಡ ಬಜೆಟ್ ರಚಿಸುವಂತೆ ಕನ್ನಡ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿವೆ. ಜಾತಿ ಅಥವಾ ಧರ್ಮ ಆಧಾರಿತ ಬಜೆಟ್ ಆಗಬಾರದು, ಸಮಗ್ರ ಅಭಿವೃದ್ಧಿ ಯೋಜನೆಗೆ ಬಜೆಟ್ ಆಗಿರಬೇಕು. ಹೀಗಾಗಿ ಕನ್ನಡ ಬಜೆಟ್ ಮಂಡಿಸಲು ಸಿಎಂ ಸಿದ್ದರಾಮಯ್ಯಗೆ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡಿವೆ. ಚಿತ್ರದುರ್ಗದಲ್ಲಿ 33ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ದು ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಕೋಟೆನಾಡಿನ ಮಂದಿ ಬಗೆ ಬಗೆಯ ಹೂಗಳನ್ನ ಹಾಗೂ ಹೂವಿನಲ್ಲಿ ಮಾಡಿದಂತಹ ಸುಂದರ ಕಲಾಕೃತಿಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಈ ಬಾರಿ ಕಲ್ಲಂಗಡಿ ಹಡಿನಿಂದ ಕ್ರಿಕೆಟ್ ಆಟಗಾರರ ಭಾವಚಿತ್ರ, ಉಯ್ಯಾಲೆ ಕಂಬ, ನಾಯಕನಹಟ್ಟಿ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ, ಹೊರಮಠ ಮತ್ತು ಒಳಮಠ, ಮಡಿನಲ್ಲಿ ಒನಕೆ ಓಬವ್ವ, ಹೀಗೆ ನಾನಾ ಕಲಾಕೃತಿಗಳು ಗಮನವನ್ನ ಸೆಳೆದಿವೆ. ಚಿತ್ರದುರ್ಗದ ಐತಿಹಾಸಿಕ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಉತ್ತಮ ಆದಾಯ ಹರಿದು ಬಂದಿದೆ. ಹುಂಡಿ ಎಣಿಕೆಯಲ್ಲಿ 34,30,30,000 ರೂಪಾಯಿ ಸಿಕ್ಕಿದ್ದು, ಹೊರಮಠದಲ್ಲಿ 8,38,825 ರೂಪಾಯಿ ಹಾಗೂ ಒಳಮಠದಲ್ಲಿ 25,91,545 ರೂಪಾಯಿ ಸಂಗ್ರಹವಾಗಿದೆ. ಜೊತೆಗೆ ಬೆಳ್ಳಿ ತೊಟ್ಟಿಲು ಆಭರಣಗಳು ಕೂಡ ಹುಂಡಿಯಲ್ಲಿ ಪತ್ತೆಯಾಗಿವೆ.